ಆಕ್ರೋಶವಾಗಿ ಸ್ಫೋಟಿಸಿದ ಪ್ರತಿಕಾರದ ಜ್ವಾಲಾಮುಖಿ. ಮನೆಗೆ ನುಗ್ಗಿ ಉಗ್ರರ ರುಂಡ ಚಂಡಾಡಿದ ಭಾರತೀಯ ಸೇನೆ. ಸಮಯ ಮಧ್ಯರಾತ್ರಿ 1:44. ನಾವು ಬದಲಾಗಿದ್ದೀವಿ. ಇದು 21ನೇ ಶತಮಾನದ ಭಾರತ. ಆಧುನಿಕ ಭಾರತದ ತಂಟೆಗೆ ಬಂದ್ರೆ ಶಾಸ್ತಿ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ರುಜುವಾತು ಮಾಡಲಾಗಿದೆ. ಎಸ್, ಬಿಹಾರದ ಮಣ್ಣಿನಿಂದ ಅಂದು ಪಹಲ್ಗಾಮ್ ರಾಕ್ಷಸರಿಗೆ ಸಂದೇಶ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳ ಧಮನಿಯಲ್ಲಿ ಕುದಿತಾ ಇದ್ದ ಪ್ರತಿಕಾರವನ್ನ ಆಪರೇಷನ್ ಸಿಂಧೂರ ಹೆಸರಲ್ಲಿ ತೀರಿಸಿಕೊಂಡಿದ್ದಾರೆ. ಮಧ್ಯರಾತ್ರಿ 1:44 ಸಂಪಾದ ನಿದ್ರೆಗೆ ಜಾರಿದ ಸಮಸ್ತ ಪಾಕಿಸ್ತಾನ ಧುತ್ತಂತ ಎದ್ದು ಕೂತಿತ್ತು. ಪರಮ ಪಾಪಿ ಪಾಕ್ ಎಂದಿಗೂ ಊಹಿಸದ ಘಟನೆ ಕಡೆಗೂ ನಡೆದೇ ಬಿಟ್ಟಿದೆ. ಒಬ್ಬೊಬ್ಬರನ್ನು ಹುಡುಕಿ ಹೊಡಿತೀವಿ ಅಂತ ಮಾತು ಕೊಟ್ಟವರ ಪ್ರತೀಕಾರ ಜ್ವಾಲಾಮುಖಿಯಾಗಿ ಸ್ಫೋಟಿಸಿತ್ತು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ ಭಾರತೀಯ ಸೇನೆ ಗುಂಡಿನ ಸುರಿಮಳೆಗೈದಿದೆ. ಅಷ್ಟೇ, ನೋಡ್ತಾ ಇದ್ದಂತೆ ಹೆದರಿ ಬಿಲ ಸೇರಿದ್ದ ಜಿಹಾದಿ ಹೆಗ್ಗಣಗಳು ಇದ್ದಲ್ಲೇ ಸುಟ್ಟು ಬೂದಿಯಾಗಿವೆ. ಆಪರೇಷನ್ ಸಿಂಧೂರ ನವ ಭಾರತದ ಪ್ರತಿಬಿಂಬವಾಗಿ ಪ್ರಜ್ವಲಿಸಿದೆ. ಆಪರೇಷನ್ ಸಿಂಧೂರದಲ್ಲಿ ಸೇನೆಯ 3 ಪಡೆಗಳು ಭಾಗಿ. ಉಗ್ರರ ಸಮಾಧಿ ಕಟ್ಟಲು ಭಾರತ ಆರಂಭಿಸಿದ್ದೇ ಆಪರೇಷನ್ ಸಿಂಧೂರ. ಪಹಲ್ಗಾಮ್ನಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಸಿದ ರಕ್ಕಸರ ಬೇಟೆಯಾಡಲು ಇದೇ ಸಿಂಧೂರವನ್ನೇ ಅಸ್ತ್ರವಾಗಿಸಿಕೊಂಡ ಭಾರತ ವೀರ ವನಿತೆಯರ ಬಲಿದಾನಕ್ಕೆ ನ್ಯಾಯ ಕೊಡಿಸಿದೆ. ಭಾರತದ ವಾಯು, ನೌಕಾಪಡೆ ಮತ್ತು ಸೇನೆ ಜಂಟಿಯಾಗಿ ಪಾಕ್ ವಿರುದ್ಧ ಸಂಗ್ರಾಮ ಸಾರಿದ್ದು ದಶಕಗಳಿಂದ ಬಿಡಾರ ಹೂಡಿ ಕೂತಿದ್ದ ಉಗ್ರರನ್ನ ಸಂಹರಿಸಲಾಗಿದೆ. 9 ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್. ಆಪರೇಷನ್ ಸಿಂಧೂರವನ್ನ ಪಕ್ಕಾ ಪ್ಲಾನ್ ಮಾಡಿಯೇ ರೂಪಿಸಲಾಗಿತ್ತು. ಭಾರತೀಯ ಗುಪ್ತಚರ ಇಲಾಖೆಯ ನಿಗದಿತ ಮಾಹಿತಿ ಆಧರಿಸಿ ಟಾರ್ಗೆಟ್ಗಳನ್ನು ಲಾಕ್ ಮಾಡಲಾಗಿತ್ತು. ಅಷ್ಟೇ, ಮಂಗಳವಾರ ಮಧ್ಯರಾತ್ರಿ ಬಾನಿಗೆ ನೆಗೆದ ಭಾರತೀಯ ಯುದ್ಧ ವಿಮಾನಗಳು 9 ಸ್ಥಳಗಳನ್ನು ಧ್ವಂಸಗೊಳಿಸಿವೆ. ಪಾಕಿಸ್ತಾನದ 4 ಉಗ್ರರ ಅಡ್ಡೆಗಳು ಛಿದ್ರವಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ 5 ಸ್ಥಳಗಳನ್ನು ಚಿಂದಿ ಉಡಾಯಿಸಲಾಗಿದೆ. ಅದರಲ್ಲೂ ಲಷ್ಕರ್ ಎ ತಾಯಿಬಾ ಹಾಗೂ ಜೈಷ್ ಎ ಮೊಹಮ್ಮದ್ನ ಬೇಸ್ ಕ್ಯಾಂಪ್ಗಳೇ ಸೇನೆಯ ಅಟ್ಟಹಾಸಕ್ಕೆ ಸುಟ್ಟು ಕರಕಲಾಗಿವೆ. 70 ಉಗ್ರರನ್ನ ಸದೆ ಬಡಿದ ಭಾರತೀಯ ಸೇನೆ. ಆಪರೇಷನ್ ಸಿಂಧೂರದ ಅಟ್ಟಹಾಸ ರಕ್ತ ಪಾಪವನ್ನೇ ಕಸುಬಾಗಿಸಿಕೊಂಡವರ ನೆತ್ತರನ್ನ ಕಕ್ಕಿಸಿದೆ. ಧರ್ಮದ ಹೆಸರಲ್ಲಿ ನರಮೇಧ ನಡೆಸಿದ್ದ ಕಟುಕರ ಎದೆಯನ್ನೇ ಈಗ ಬಗೆಯಲಾಗಿದೆ. ಅಮಾಯಕರ ನೆತ್ತಿರು ಹೀರಿದ ರಾಕ್ಷಸರ ದೇಹಗಳು ಈಗ ಛಿದ್ರವಾಗಿವೆ. ಭಾರತೀಯ ಸೇನೆಯ ದಾಳಿಗೆ 70ಕ್ಕೂ ಹೆಚ್ಚು ಮಂದಿ ಉಗ್ರರು ಸುಟ್ಟು ಬೂದಿಯಾಗಿದ್ದಾರೆ. ಈ ಮೂಲಕ ಸಮಸ್ತ ಭಾರತೀಯರು ಸೇನೆಯ ಆಪರೇಷನ್ ಸಿಂಧೂರವನ್ನ ಸಾಕಾರಗೊಳಿಸಿದ ಪ್ರತಿಯೊಬ್ಬರಿಗೂ ಜೈ ಹಿಂದ್ ಹೇಳ್ತಾ ಇದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.